ತಾಕತ್ತಿದ್ರೆ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿಯವರು ತಡೆಯಲಿ, ನಾವು ಎಲ್ಲ ಜಾತಿ ಸಮುದಾಯದವ್ರನ್ನ ನೋಡಿ ಕೊಟ್ಟಿಲ್ಲ, ಗ್ಯಾರಂಟಿ ರೈತರ ಮಕ್ಕಳಿಗೆ ಸಿಕ್ಕಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಓಟ್ ಹಾಕಿದ ಜನರಿಗೂ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ, ಬಿಜೆಪಿಗೆ ನೇರ ಸವಾಲನ್ನು ಹಾಕಿದ್ದಾರೆ. ತಾಕತ್ತಿದ್ರೆ ಬಿಜೆಪಿ ನಾಯಕರು ಗ್ಯಾರಂಟಿ ಕಿತ್ತು ಹಾಕಲಿ ಅಂತ ಡಿ.ಕೆ. ಸುರೇಶ್ ಮಾಜಿ ಸಂಸದರು. ಹೆಂಗಸರ ಕೈಗೆ ದುಡ್ಡು ಕೊಟ್ಟರೆ ಗಂಡಸರೇ ಪಡೆಯೋದು, ಪೆಟ್ರೋಲ್ ಡೀಸೆಲ್ 50 ರೂಪಾಯಿ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಕೊಡ್ತೀವಿ ಅಂದ್ವಿ, ಗ್ಯಾರಂಟಿ ಕೊಟ್ಟಿದ್ದೀವಿ. ಗ್ಯಾರಂಟಿ ಯಾರು ಕೊಟ್ಟಿದ್ದೀವಿ? ರೈತರ ಮಕ್ಕಳು ಕೊಟ್ಟಿದ್ದೀವಿ, ರೈತರ ಹೆಣ್ಣು ಮಕ್ಕಳು ಕೊಟ್ಟಿದ್ದೀವಿ. ಯಾರ ರೈತರು? ಆ ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಹರಿಜನ ಇದ್ದಾರೆ, ಗಿರಿಜನ ಇದ್ದಾರೆ, ಹಿಂದುಳಿದ ವರ್ಗದವ್ರು ಇದ್ದಾರೆ, ಎಲ್ರಿಗೂ ಕೊಟ್ಟಿದ್ದೀವಿ. ಯಾವುದೇ ಜಾತಿ ಅಂತೆಲ್ಲ ಕೊಟ್ಟಿರ್ತಕ್ಕಂಥದ್ದು, ಯಾರು ಬಡವರಿದ್ದಾರೆ ಎಲ್ರಿಗೂ ಕೂಡ ಕೊಟ್ಟಿದ್ದೀವಿ. ಎಷ್ಟು ಜನ ಕೊಟ್ಟಿದ್ದೀವಿ? ಮದ್ದೂರು ತಾಲೂಕಿನಲ್ಲಿ ಎಷ್ಟು ಜನ ಕೊಟ್ಟಿದ್ದೀವಿ ಅಂತ ಅಂದ್ರೆ, ಉದ್ಯೋಗ ಓಟ್ ಹಾಕ್ದವ್ರು ಕೊಟ್ಟಿದೀವ, ಕುಮಾರಸ್ವಾಮಿ ಓಟ್ ಹಾಕ್ದವ್ರಿಗೂ ಕೊಟ್ಟಿದ್ವಿ. ಕುಮಾರಸ್ವಾಮಿ ಅವರು ವಿರೋಧ ಮಾಡೋದಾಯ್ತು ಅಂದ್ರೆ ಅವ್ರ ಕಾರ್ಯಕರ್ತರುಗಳಿಗೆ ಸ್ಪಷ್ಟವಾದಂತ ಸಂದೇಶನ ಕೊಟ್ಬಿಡ್ಬೇಕು. ಇವತ್ತು ಭಾರತೀಯ ಜನತಾ ಪಕ್ಷದವರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆಗಳನ್ನ ಮಾಡ್ತಾರೆ. ನಿಲ್ಸ್ಬಿಡ್ಬೇಕು ಅಂತೇಳಿ ಮಹಾರಾಷ್ಟ್ರಕ್ಕೆ ಹೋಗಿ ಚುನಾವಣೆ ಬರ್ತಾ ಇದೆ ಅಂತ 3 ತಿಂಗಳಾಯ್ತು ಘೋಷಣೆ ಮಾಡ್ಬಿಟ್ರು, ಹಂಚ್ತಾ ಇದಾರೆ ದುಡ್ಡನ್ನ. ಹರಿಯಾಣದಲ್ಲಿ ಘೋಷಣೆ ಮಾಡಿ ಹಂಚ್ತಾ ಇದ್ದಾರೆ. ಅವ್ರು ಮಾಡಿದ್ರೆ ಅನಾಚಾರ, ನಾವು ಮಾಡಿದ್ರೆ ಅತ್ಯಾಚಾರ. ಅವ್ರು ಏನೇ ಸುಳ್ಳು ಹೇಳ್ಬೋದು, ಯಾವುದೇ ರೀತಿ ಜನರನ್ನ ಮಾಡಬಹುದು, ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಂಡಿದೆ. ಆ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಏನು ನಾವು ಮಾತನ್ನ ಕೊಟ್ಟಿದ್ವಿ, ಆ ಮಾತಿನಂತೆ ನಡ್ಕೊಂಡಿದ್ದೇವೆ. ಇವತ್ತು ಎಲ್ಲರ ಕುಟುಂಬಕ್ಕೆ, ಎಲ್ಲ ಮಹಿಳೆಯರಿಗೆ, ಎಲ್ಲ ಯುವಕರಿಗೆ, ಎಲ್ಲ ರೈತರಿಗೆ ಅನುಕೂಲ ಆಗುವಂತ ಕೆಲಸಗಳಾಗ್ತಾ ಇದೆ. ಕೆಲವರು ಬೈತಾರೆ ಗ್ಯಾರಂಟಿಗಳ ಬಗ್ಗೆ, ಹೆಂಗಸರುಗಳ ಕೈಗೆ ದುಡ್ಡು ಕೊಟ್ಬಿಟ್ರು ಅಂತ. ಹೆಂಗಸರುಗಳ ಕೈ ದುಡ್ಡು ಕೊಟ್ಟಿದ್ರು ಎಲ್ಲ ಗಂಡಸರೇ ಇಸ್ಕೊಳ್ಳೋದು ವಾಪಸ್. ಗಂಡಸರ ತಾನೇ ಇಸ್ಕೊಳ್ಳೋದು. ಬೆಲೆ ಜಾಸ್ತಿ ಮಾಡ್ಬಿಡ್ತಾವ್ರೆ, ಇಲ್ಲಿ ಕಾಸಿಸ್ಕೊಂಡ್ಬಿಡ್ತಾವ್ರೆ. $65 $70 ಇದೆ ರೀ ಪೆಟ್ರೋಲು, $130 ಇಲ್ಲ. 60 ರೂಪಾಯಿಗೆ ಪೆಟ್ರೋಲ್ ಕೊಡ್ಬೇಕು. ಕೊಡ್ಲಿ, ಕೇಂದ್ರ ಸರ್ಕಾರ, ಈ ಕ್ಷೇತ್ರದ ಮಂತ್ರಿಗಳಿದ್ದಾರೆ, ಒತ್ತಾಯ ಮಾಡ್ಲಿ. ರೈತರ ಪರವಾಗಿರ್ತಕ್ಕಂಥವ್ರು, ರೈತರಿಗೆ ಯುವಕರಿಗೆ ಅನುಕೂಲ ಆಗುತ್ತೆ. ಡೀಸೆಲ್ 50 ರೂಪಾಯಿ ಕೊಡ್ರಪ್ಪ. ಡೀಸೆಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.